ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನಾನು ಈಗ ತೋರಿಸ್ತಾ ಇರುವಂಥ ಸ್ಥಳ ಬಂದು ಮುನ್ನಾರಲ್ಲಿ ಇರುವಂತಹ ಟಾಟಾ ಟೀ ಮ್ಯೂಸಿಯಂ. ಇದು ಮುನ್ನಾರ್ ಟೌನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ನೀವು ಮುನ್ನಾರ್ಗೆ ಬಂದರೆ ಈ ಟಾಟಾ ಟೀ ಮ್ಯೂಸಿಯಂನ ಮಿಸ್ ಮಾಡದೆ ನೋಡಿ. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ನೋಡಲೇಬೇಕಾದಂತಹ ಸ್ಥಳ ಆಗಿರೋದ್ರಿಂದ ಇಲ್ಲಿ ಬಂದರೆ ಈ ಮ್ಯೂಸಿಯಂನ ನೋಡಿ. ಏಕೆಂದರೆ ಟೀ ಹೇಗೆ ತಯಾರಿಸ್ತಾರೆ ಅನ್ನೋದೆಲ್ಲ ನಾವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಟೀ ಮ್ಯೂಸಿಯಂ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಒಬ್ಬರಿಗೆ ದೊಡ್ಡವ್ರಿಗೆ 150 ರೂಪಾಯಿ ಚಾರ್ಜ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ 6 ರಿಂದ 12 ವರ್ಷದ ಒಳಗಡೆ ಇರೋರಿಗೆ 75 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ಪೇ ಮಾಡಿ ನಾವು ಈ ದ್ವಾರದ ಮುಖಾಂತರ ಎಂಟ್ರಿ ಕೊಡಬೇಕಾಗತ್ತೆ. ಸೊ ಇಲ್ಲಿಂದ ನಾವು ಒಳಗಡೆ ಹೋದ್ವಿ. ಸೊ ಒಳಗಡೆ ಹೋದಾಗ ಆಗ ಬ್ರಿಟಿಷರ ಕಾಲದ್ದು ಎಲ್ಲ ವಸ್ತುಗಳನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲೊಂದು ಅರ್ಧ ಗಂಟೆ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಅದು ಏನಪ್ಪ ಅಂದರೆ ಡಾಕ್ಯುಮೆಂಟ್ರಿ. ಈ ಟಾಟಾ ಟೀ ಎಸ್ಟೇಟ್ ಇದೆಯಲ್ವಾ, ಇದು ಹೇಗೆ ಶುರು ಆಯಿತು ಬ್ರಿಟಿಷರ ಕಾಲದಲ್ಲಿ ಅನ್ನೋದನ್ನು ಒಂದು ಡಾಕ್ಯುಮೆಂಟ್ರಿ ರೀತಿ ಇಲ್ಲಿ ಪ್ಲೇ ಮಾಡ್ತಾರೆ. ಸೊ ಅರ್ಧ ಗಂಟೆಗೆ ಈ ವಿಡಿಯೋ ಪ್ಲೇ ಆಗುತ್ತೆ. ಸೊ ಅರ್ಧ ಗಂಟೆವರೆಗೂ ಈ ಡಾಕ್ಯುಮೆಂಟ್ರಿ ನೋಡ್ಬೋದು. ನೀವು ಫುಲ್ಲು ಕೂತ್ಕೊಂಡು ನೋಡೋಂಗಿದ್ರೆ ನೋಡ್ಬೋದು, ಇಲ್ಲ ನಿಮ್ಮ ಇಷ್ಟ, ನೀವು ಬೇರೆ ಎಲ್ಲ ನೋಡ್ಕೊಂಡು ಹೊರಡ್ಬೋದು. ನಾವು ಹಾಗೆ ಹೊರಟ್ವಿ. ಸೊ ಹೊರಟಾಗ ನಮಗೆ ಕಂಡಂತಹ ಈ ಹಳೆ ಕಾಲದ್ದು ಅಂದರೆ ಬ್ರಿಟಿಷರು ಯೂಸ್ ಮಾಡಿದಂತಹ ವಸ್ತುಗಳು, ಆಟಿಕೆಗಳು, ಚಕ್ರಗಳು ಏನೇನಿತ್ತು ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ನಾವು ಅದನ್ನು ನೋಡ್ಬೋದು. ಹಾಗೆ ಪ್ರಾಣಿಯ ಕೊಂಬುಗಳು, ತಲೆಗಳನ್ನೆಲ್ಲ ನೋಡಿದ್ದೀರಲ್ಲ, ಗೋಡೆ ಮೇಲೆಲ್ಲ ಹಾಕಿದ್ದಾರೆ. ಸೊ ಆಗ ಬ್ರಿಟಿಷರಿದ್ದ ಸಮಯದಲ್ಲಿ ಯೂಸ್ ಮಾಡಿದಂಥ ಎಲ್ಲನೂ ಇಲ್ಲಿ ಹಾಗೆ ಜೋಪಾನವಾಗಿ ನೋಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ನಾವು ಇಲ್ಲಿ ಕಾಣ್ಬೋದಾಗಿದೆ. ತುಂಬಾ ಚೆನ್ನಾಗಿದೆ. ಯಾಕೆಂದರೆ ನಾವು ಇದೆಲ್ಲ ನೋಡಿರೋದಿಲ್ಲ ನಾರ್ಮಲಾಗಿ. ಸೊ ನೋಡಿದರೂ ಕೆಲವೊಂದನ್ನು ನೋಡಿರ್ಬೋತೀವಿ ಅಷ್ಟೇ. ಸೊ ಇಲ್ಲಿ ಬೇರೆ ಬೇರೆ ತರಹದಂತಹ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ನೋಡ್ಬೋದು. ಹಾಗೆ ನಾವು ಮುಂದೆ ಹೋಗ್ತಾ ಆ ಮಿಷಿನರೀಸು, ಹಾಗೆ ಯೂಸ್ ಮಾಡಿದಂಥ ಮಿಷಿನರಿ ಹೇಗಿದೆ ಅಂತ ನೋಡಿ. ಸೊ ಹಾಗೆ ನಾವು ಒಳಗಡೆ ಹೋದರೆ ಇದೆಲ್ಲ ಮಿಷಿನ್ಗಳು ಮೇಡ್ ಇನ್ ಇಂಗ್ಲೆಂಡ್. ಸೊ ಇದೆಲ್ಲ ಈಗಿನ ಕಾಲದಲ್ಲವೇ ಅಲ್ಲ, ಎಲ್ಲ ಬ್ರಿಟಿಷರ ಕಾಲದ್ದೇ ಇದೆ. ಸೊ ಹಾಗೆ ನಾವು ಒಳಗಡೆ ಹೋಗ್ತಾ ಇಲ್ಲಿ ಫೋಟೋಸ್ಗಳು ನೋಡ್ಬೋದು. ಈ ಜಾಗದಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರ ಫೋಟೋಸು, ಹಾಗೆ ಅಧಿಕಾರಿಗಳ ಫೋಟೋಸು ಎಲ್ಲ ಇಲ್ಲಿ ನಾವು ಕಾಣ್ಬೋದು. ಹಾಗೆ ಹಳೆ ಕಾಲದ ಗಡಿಯಾರಗಳನ್ನು ಹಾಕಿಟ್ಟಿದ್ದಾರೆ, ಅದನ್ನು ನೋಡ್ತಾ ಇದ್ದೀರಾ. ಸೊ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಳೆ ಮೆಮೊರೀಸ್, ಅದೇ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಹಳೆಯದು ನಾವು ಹೇಗಿತ್ತು ಅಂತ ನಾವು ಥಿಂಕ್ ಮಾಡ್ತೀವಲ್ವ, ನಾವು ಆಗಿರ್ಬೋದು, ಈಗಿರ್ಬೋದು, ಬಟ್ ಈಗಿರುತ್ತೆ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ. ಸೊ ಆಗ ರಿಜಿಸ್ಟ್ರ್ ಕೂಡ ಇದೆ ನೋಡಿ, ಕೆಲಸ ಮಾಡ್ತಾಯಿದ್ದವರು ಯೂಸ್ ಮಾಡ್ತಾಯಿದ್ದಂಥ ರಿಜಿಸ್ಟ್ರನ್ನು ಇಟ್ಟಿದ್ದಾರೆ. ಸೊ ಸುಮಾರು ವಸ್ತುಗಳನ್ನೂ ನಾವು ಇಲ್ಲಿ ನೋಡ್ಬೋದು. ನಾವು ಟೀ ಮ್ಯೂಸಿಯಂ ಅಂತ ಬಂದ್ವಿ, ಏನೋ ಟೀ ಬಗ್ಗೆನೇ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ವಿ. ಸೊ ಬರೀ ಟೀ ಬಗ್ಗೆನೇ ಅಲ್ಲ, ಸೊ ಬ್ರಿಟಿಷರು ಏನೇನು ಯೂಸ್ ಮಾಡಿದ್ರು ಅವರು ಇದ್ದಾಗ ಈ ಜಾಗದಲ್ಲಿ ಅಂತಹ ವಸ್ತುಗಳನ್ನೆಲ್ಲ ಹಾಗೆ ಸಂಗ್ರಹ ಮಾಡಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಒಂದೊಂದೇ ಏನೇನಿತ್ತು ಅನ್ನೋದನ್ನೆಲ್ಲ ಒಂದು ಗಾಜಿನ ಗ್ಲಾಸ್ ಕೆಳಗಡೆ ಇಟ್ಟು ನೀಟಾಗಿ ಇಟ್ಟಿದ್ದಾರೆ. ನಾವು ಅದನ್ನೆಲ್ಲ ಕಾಣ್ಬೋದು ನೋಡಿ. ಎಂತೆಂಥ ವಸ್ತುಗಳಿತ್ತು, ಅವ್ರು ಯೂಸ್ ಮಾಡಿದರು. ತುಂಬಾ ನೀಟಾಗಿದೆ. ಸೊ ಇಷ್ಟು ವರ್ಷದ್ದು ಹೀಗೆ ಇದೆ ಅಂದರೆ ತುಂಬ ಆಶ್ಚರ್ಯನೇ. ಆಗ ಇದ್ದಂತಹ ನೋಡಿ ಇಂಥ ವಾಸು,
ತುಂಬ ಚೆನ್ನಾಗಿದೆ ಇವು. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಿದೆ ನೋಡಿ. ಅಲಂಕಾರಕ್ಕಾಗಿ ಇಟ್ಟಂತಹ ವಸ್ತುಗಳು ಎಷ್ಟು ಸುಂದರವಾಗಿದೆ ಅಂದರೆ ತುಂಬಾ ಸುಂದರವಾಗಿದೆ. ಸೊ ನಾವು ಮ್ಯೂಸಿಯಮಲ್ಲಿ ಇದೆಲ್ಲ ನೋಡ್ಬೋದು ನೀವು. ಸೊ 150 ರೂಪಾಯಿ ಟಿಕೆಟು ವರ್ತೆ ಏನಿಲ್ಲ, ಯಾಕಂದರೆ ಇದೆಲ್ಲ ದುಡ್ಡಿನ ವಿಷಯ ಅಲ್ಲ. ಸೊ ನೋಡಬೇಕು ಅಂದಮೇಲೆ 150 ರೂಪಾಯಿ ದೊಡ್ಡ ವಿಷಯನೇ ಆಗೋದಿಲ್ಲ. ಸೊ ಇದೆಲ್ಲ ನಾವು ಒಂದು ಟೈಮ್ ನೀವು ಮುನ್ನಾರ್ಗೆ ಹೋದಾಗ ಇದೆಲ್ಲ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದೆಲ್ಲ ನೋಡಾದಮೇಲೆ ನಮಗೆ ಫ್ಯಾಕ್ಟ್ರಿ ಅಂದರೆ ಹೇಗೆ ಟೀ ಪ್ರೊಸೆಸ್ ನಡೆಯುತ್ತೆ, ಯಾವ ಥರ ಮಾಡ್ತಿದ್ರು, ಎಲ್ಲಿಂದ ಹೇಗೆ ಶುರು, ಯಾವ ಥರ ಮಾಡಿ ಯಾವ ಥರ ಟೀ ಲಾಸ್ಟಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದನ್ನು ಪ್ರತಿಯೊಂದು ಹಂತವಾಗಿ ವಿವರಿಸೋ ಹಾಗೆ ಈ ಮಿಷಿನರಿನ ಹಾಗೆ ಇಟ್ಟಿದ್ದಾರೆ. ಸೊ ಆಗ ಹೇಗೆ ಮಾಡ್ತಿದ್ರು, ಸೊ ಇಲ್ಲಿಂದ ಎಲೆಗಳನ್ನ ಸೋಸೋದ್ರಿಂದ ಹಿಡಿದು ಸೊ ಒಂದು ಸೋಸಿ ಫಿಲ್ಟರ್ ಆಗಿ ಕಟ್ಟಿಂಗ್ ಆಗಿ ಪ್ರತಿಯೊಂದು ಹಂತವಾಗಿ ನೀವು ಇಲ್ಲಿ ಕಾಣ್ಬೋದು, ನೋಡ್ತಾ ಇದ್ದೀರಲ್ಲ. ಸೊ ಇದೆಲ್ಲ ಮಿಷಿನ್. ಅಲ್ಲಿ ಟೀ ಸೊಪ್ಪು ಹಾಕಿದ್ದಾರೆ ನೋಡಿ, ಟೀ ಸೊಪ್ಪು ಹಾಕಿದ್ದಾರೆ. ಸೊ ಇದೆಲ್ಲ ಸೋಸೋಂಥ ಜಾಗ. ಸೊ ಅಲ್ಲಿಂದ ಸೋಸಾದ್ಮೇಲೆ ಸೊ ಇಲ್ಲಿಗೆ ಬರುತ್ತೆ, ಕಟಿಂಗಿಗೆ ಬರುತ್ತೆ. ಸೊ ಇಲ್ಲಿ ಕಟಿಂಗ್ ಆಗುತ್ತೆ. ಕಟಿಂಗ್ ಯಾವ ಸೈಜ್ ಚಿಕ್ಕದು ಒಂದು ಮೀಡಿಯಮ್ ಸೈಜ್ ಕಟಿಂಗ್ ಆಗುತ್ತೆ. ಸೊ ಹಾಗೆ ಮತ್ತೆ ಮಿಷಿನ್ನು ಬೇರೆ ಥರ ಕಟಿಂಗ್ ಆಗುತ್ತೆ. ಹಾಗೆ ಹಂತ ಆಗಿದೆ ನೋಡಿ, ಕಾಣಿಸುತ್ತೆ. ಒಂದೊಂದು ಮಿಷಿನ್ ಕೆಲಸ ಒಂದೊಂದು ರೀತಿ ಆಗುತ್ತೆ. ಸೊ ಅದನ್ನು ನಾವು ಒಂದೇ ಆ ಲೈನ್ ಪ್ರಕಾರ ನೋಡ್ಕೊಂಬರ್ಬೋದು. ಸೊ ಅಲ್ಲಿರುವಂತಹ ಕಾರ್ಮಿಕರು ಆಗಿರ್ಬೋದು, ಅಲ್ಲಿನ ಕೆಲಸ ಮಾಡುವಂಥ ವ್ಯಕ್ತಿಗಳು ಅದನ್ನು ಹೇಳ್ತಾ ಇರ್ತಾರೆ, ನೋಡಿ ಹೀಗಾಗುತ್ತೆ ಅಂತ ವಿವರಿಸಿ ಕೆಲವರಿಗೆ ಕೇಳಿದಾಗ ಹೇಳ್ತಾರೆ. ಸೊ ಅಲ್ಲಿ ಬರೆದಿರುತ್ತೆ CTC ಅನ್ನೋದೊಂದು ಇದು ಅನಿಸುತ್ತೆ, ಅದು ಕಟಿಂಗ್ ಯಾವ ಸೈಜ್ ಕಟಿಂಗ್ ಆಗುತ್ತೆ, ಈ ಕಟಿಂಗ್ ಏನು ಆ ಕಟಿಂಗ್ ಏನು ಅಂತ ಅದು ಬರೆದಿದೆ ನೋಡಿ. ಅದು ಒಂದೊಂದು ಮಿಷಿನ್ ಮೇಲೆ ಬರೆದಿರುತ್ತೆ. ಸೊ ಇಲ್ಲಿ ಕಟಿಂಗ್ ಆಗಿದ ನಂತರ ಸೊ ಹಾಗೆ ಮೂವ್ ಆಗ್ತಾ ಹೋಗುತ್ತೆ ನೋಡಿ. ಎಲ್ಲೂ ಇಲ್ಲಿ ಹೊರಗಡೆ ತೆಗಿಯೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲ ಮಿಷಿನಲ್ಲೇ. ಸೊ ಮಿಷಿನಲ್ಲಿ ಕಟ್ಟಾಗಿ ಹಾಗೆ ಒನ್ ಬೈ ಒನ್ ಹಾಗೆ ನೋಡಿ ಪಾಸ್ ಆಗ್ತಾ ಇರುತ್ತೆ. ಸೊ ಒಂದು ಕಟಿಂಗ್ ಒಂದು ಕಡೆ, ಇನ್ನೊಂದು ಕಟಿಂಗ್ ಇನ್ನೊಂದು ಕಡೆ, ಹಾಗೆ ಪಾಸ್ ಆಗ್ತಾ ಸೊ ಹಾಗೆ ಮುಂದೆ ಹೋಗಬೇಕು. ಸೊ ಕೆಲವು ವಿದ್ಯಾರ್ಥಿಗಳಿಗೂ ಇದು ಯೂಸ್ಫುಲ್ ಆಗ್ಬೋದು. ಇಂಥ ಜಾಗಕ್ಕೆ ಬಂದರೆ ಇದೆಲ್ಲ ನೋಡಿ ಕಲಿಯೋಂಥ ಸುಮಾರು ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ಬನ್ನಿ, ಮಿಸ್ ಮಾಡಬೇಡಿ, ಇದೆಲ್ಲ ನೋಡೋವಂಥ ಜಾಗನೇ. ಸೊ ಒಳ್ಳೆ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇದಕ್ಕೆ ಫೈನಲ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಅದು ಫಿಲ್ಟರ್ ಏನೇನು ಸೋಸುತ್ತಲ್ಲ, ಯಾವ್ಯಾವ ಕಟಿಂಗ್ ಎಲ್ಲ ಇದಾದಮೇಲೆ ಸೊ ಹಾಗೆ ಎಲ್ಲ ಮಿಷಿನಲ್ಲೇ ಎಲ್ಲ ಮೂಮೆಂಟ್ ಎಲ್ಲ ಮಿಷಿನಲ್ಲೇ ಸಪ್ಲೈ ಇದಾಗುತ್ತೆ. ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಹಾಕ್ಕೊಂಡು ಕೊನೆಗೆ ಈ ಕಡೆ ರೈಟಿಗೆ ಬಂದಿದ್ದಲ್ಲ ಹಂಗೆ ಅದು ಆ ಕಡೆ ತೋರಿಸ್ತೀನಿ ಆಮೇಲೆ. ಸೊ ಇಲ್ಲಿ ತೋರಿಸಿದ್ದಾರೆ ನೋಡಿ ಡಿಸ್ಪ್ಲೇಯಲ್ಲಿ ಯಾವ್ಯಾವ ಥರ ಕಟ್ಟಿಂಗು ಪೌಡ್ರು ಯಾವ್ಯಾವ ರೀತಿ ಕಟ್ಟಿಂಗ್ ಆಗಿದೆ ಅನ್ನೋದನ್ನು ಇಲ್ಲಿ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಡಿವೈಡ್ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಇದನ್ನು. ಸೊ ಅಲ್ಲಿ ಹೆಸರು ಬರೆದಿದ್ದಾರೆ, ಏನೇನೋ ಬರೆದಿದ್ದಾರೆ, ಸ್ವಲ್ಪ ಕ್ಲಿಯರಾಗಿ ಕಾಣ್ತಿಲ್ಲ. ನೀವು ಅಲ್ಲಿ ಹಾಕಿದ್ದಾರೆ ಯಾವ್ಯಾವ ಕಟ್ಟಿಂಗ್ದು ಹೇಗೆ ಏನೇನು ಟೀ ಯಾವ್ಯಾವುದು ಅಂತ. ಸೊ ಎಲ್ಲ ಸಪ್ರೇಟ್ ಮಾಡಿ ಒಂದು ಡಿಸ್ಪ್ಲೇ ಗಾಜಲ್ಲಿ ಒಂದು ಬಾಕ್ಸಲ್ಲಿ ಸಪ್ರೇಟ್ ಮಾಡಿ ಆ ಕಟ್ಟಿಂಗ್ ಹೆಸರು ಹಾಕಿ ಇಟ್ಟಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ಕಾಣ್ಬೋದು. ಇದ ನಂತರ ನಮ್ಮ ಫೈನಲ್ಲು ಇವಾಗೆಲ್ಲ ಆಯಿತು, ಕಟ್ಟಿಂಗ್ ಎಲ್ಲ ಆದಮೇಲೆ ನೀವು ಹೊರಗಡೆ ಬರುತ್ತಲ್ಲ ಟೀ, ಅಲ್ಲಿ ಪೌಡ್ರ್ ನೀವು ಕಲೆಕ್ಟ್ ಮಾಡ್ಕೊಳ್ಳೋದು ಜಾಗ ಅದು. ಸೊ ಆ ಜಾಗ ಎಲ್ಲಿದೆ ಅಂದರೆ ಇದ್ರ ಹಿಂದೆನೇ ಇದೆ, ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡಿದ ನಂತರ ನಿಮಗೆ ಲಾಸ್ಟ್ ಫೈನಲ್ ನಿಮಗೆ ಟೀ ಕಲೆಕ್ಟ್ ಮಾಡೋವಂಥದ್ದು ಇಲ್ಲೇ. ಎಲ್ಲ ಫೈನಲ್ ಸ್ಟೇಜ್ ಅಂತಾರಲ್ಲ, ಇಲ್ಲಿ ಬಂದು ಸೇರುತ್ತೆ. ಎಲ್ಲ ಕಟಿಂಗ್ ಆಗಿ ಈ ಜಾಗಕ್ಕೆ ಬಂದು ಸೇರುತ್ತೆ. ಇಲ್ಲಿನೂ ಡಿವೈಡ್ ಆಗಿಬಿಡುತ್ತೆ. ಯಾವ್ಯಾವ ಕಟಿಂಗ್ ಇರೋದು ಅದನ್ನು ಡಿವೈಡ್ ತೋರಿಸ್ತೀನಿ ನೋಡಿ, ಆ ಪಕ್ಕದಲ್ಲಿದೆ. ಸೊ ಈ ಜಾಗ ಇದೆ ನೋಡಿ, ಇಲ್ಲಿ ಇದು ಡಿವೈಡ್ ಆಗಿರುತ್ತೆ ನೋಡಿ, ಇಲ್ಲ ಬೇರೆ ಬೇರೆ ಬಕೆಟ್ಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ಫಿಲ್ಟರ್ ಆಗುತ್ತೆ. ಲಾಸ್ಟ್ ಫೈನಲ್ ಬಂದು ಸೋಸುತ್ತಲ್ಲ,
ಜರಡಿಯಲ್ಲಿ. ಆವಾಗ ಆ ಸೈಜ್ ಕಟ್ಟಿಂಗು ತುಂಬ ಸ್ಮೂತ್ ಇರೋದು, ಸ್ವಲ್ಪ ಮೀಡಿಯಮ್ಮು ಆ ಥರ ಡಿವೈಡ್ ಆಗಿ ಅದು ಬಾಕೆಟಲ್ಲಿ ಸೇರುತ್ತೆ. ಸೊ ಅದು ಲಾಸ್ಟ್ನಲ್ಲಿ ಆ ಥರ ಕಲೆಕ್ಟ್ ಮಾಡಿ ಅವರು ಸಪ್ರೇಟ್ ಮಾಡ್ತಾರೆ. ಸೊ ಕೆಲವರು ಅಲ್ಲಿ ಬಿದ್ದಿರೋದನ್ನು ಸಹ ತೊಗೊಂಡು ಎತ್ಕೊಂಡು ಹೋಗ್ತಿದ್ರು. ಸೊ ತೊಗೊಂಡು ಹೋಗೋದಿಲ್ಲ, ಬಟ್ ಕೆಲವರು ತೊಗೊಂಡು ಹೋಗ್ತಾರೆ ಒಂದು ಖುಷಿಗೆ. ಸೊ ಇದಾದ್ಮೇಲೆ ಇಲ್ಲಿ ಇದು ಟೀ ಮ್ಯೂಸಿಯಮ್ನ ಟೀ ತಯಾರಿಕೆಯ ಘಟಕ ಅಂತ ಹೇಳ್ಬೋದು. ಫ್ಯಾಕ್ಟ್ರಿ ಇದು, ಟೀ ಫ್ಯಾಕ್ಟ್ರಿ ಹೇಗೆ ರನ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು ನಾವಿಲ್ಲಿ. ಸೊ ಇದು ಇಷ್ಟೇ, ಇಲ್ಲಿಗೆ ಮುಗಿಯುತ್ತೆ. ಸೊ ನಾವು ಹೊರಗಡೆ ಬಂದರೆ ಇಲ್ಲಿ ಟೀ ಔಟ್ಲೆಟ್ಸೇ ಇಟ್ಟಿದ್ದಾರೆ. ಸೊ ಇಲ್ಲಿ ತಯಾರಿಸೋಂದರೆ ಇಲ್ಲಿ ನಾವು ಬೆಳೆದಿರೋಂಥ ಟೀಗಳು ಏನೇ ಇರ್ಬೋದು. ಸೊ ಅದರ ಟೀ ವೆರೈಟೀಸು ಸುಮಾರು ವೆರೈಟೀಸ್ ಇದೆ. ಸೊ ಅದನ್ನು ನಾವಿಲ್ಲಿ ಈ ಸ್ಟೋರಲ್ಲಿ ತೊಗೋಬೋದು. ಸೊ ಇದು ಸೇಲ್ಸ್ಗೆ, ನಿಮಗೆ ಇಷ್ಟ ಇದ್ದರೆ ಕೊಂಡ್ಕೋಬೋದು, ಇಲ್ಲ ನೋಡ್ಬೋದು. ಆರಾಮಾಗಿ ಒಂದು ರೌಂಡ್ ಹಾಕಿ ನೋಡಿ. ಇಲ್ಲಿ ಸುಮಾರು ವೆರೈಟೀಸ್ ಇದೆ, ನಾನು ಬಾಯಲ್ಲೇ ಬರಲ್ಲ ಅಂಥ ಬ್ರ್ಯಾಂಡ್ ಹೆಸರುಗಳು. ಬ್ರ್ಯಾಂಡ್ ಅಂದರೆ ಇಲ್ಲಿದು ಬ್ರ್ಯಾಂಡ್ ಯಾವುದೋ ಇದೆ, ಬಟ್ ಸುಮಾರು ವೆರೈಟೀಸ್ ಇದೆ. ನಿಮಗೆ ಇಷ್ಟ ಟೀ ಪ್ರಿಯರು ಇರ್ತಾರಲ್ಲ, ವೆರೈಟಿ ಟೀಗಳು ಬೇಕು ಅಂತ ಥಿಂಕ್ ಮಾಡೋರು, ಬೇಕು ಅಂತ ಇರೋರು ಕೊಂಡ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಅದರಲ್ಲಿ ಆಫರ್ಸ್ಗಳು ಇದೆ, ಬೈ 3 get 1 ಫ್ರೀ, ಬೈ 2 get 1 ಫ್ರೀ, ಬೈ 1 get 1 ಫ್ರೀ, ಆ ಥರ ಎಲ್ಲ ಇದೆ. ಸೊ ಪ್ರೈಸು ರೀಸನಬಲ್ ಇರುತ್ತೆ, ಬಟ್ ಪ್ರೈಸ್ ನಾನು ಕೇಳೋಕ್ಕೋಗಿಲ್ಲ. ಸೊ ನಾನು ತೊಗೊಳ್ಳಿಲ್ಲ, ಜಸ್ಟ್ ನೋಡಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಪರ್ಚೇಸ್ ಮಾಡಿ ಅಥವಾ ಮನೆಗೆ ತೊಗೊಂಡು ಹೋಗ್ಬೋದು ನೀವು. ತುಂಬ ವೆರೈಟೀಸ್ ಇತ್ತು, ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದೇ ಹೇಳ್ತಾ ಇದ್ದೀನಲ್ಲ, ಟಾಟಾ ಟೀ ಅವರು ಇದನ್ನು ಕಣ್ಣನ್ ದೇವನ್ ಟೀ ಹಿಲ್ಸ್ ಅಂತಾರೆ. ಅಂದರೆ ಕಣ್ಣನ್ ದೇವನ್ ಹಿಲ್ ಪ್ಲಾಂಟೇಶನ್ ಅಂತ, KDHP ಅಂತ. ಸೊ ಇದು 2005 ಟಾಟಾ ಅವರು ಇದನ್ನು ಟೇಕ್ ಓವರ್ ಮಾಡಿದರು, ಎಸ್ಟಾಬ್ಲಿಷ್ ಆಗಿ ಅವರೇ ಮುಂದೆ ಅವರು ನಡೆಸ್ಕೊಂಬರ್ತಾ ಇರೋದು. ಸೊ ಇದು ತುಂಬಾ ಚೆನ್ನಾಗಿತ್ತು, ನಾವು ನೋಡಿ ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಸೊ ಒಂಥರ ನಮಗೂ ಒಂದು ಏನಂತಾರೆ ಎಜುಕೇಷನ್ ಥರ, ಅಂದರೆ ತಿಳ್ಕೊಳ್ಳೋ ಅಂಥದ್ದು ಇರುತ್ತಲ್ಲ, ಜನ್ರಲಾಗಿ ತಿಳ್ಕೊಬೇಕು. ಸೊ ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ. ಸೊ ತೊಗೊಂಡು ನಾವು ಬಂದು ಯಾವುದೋ ಯಾವುದೋ ಕೋಲ್ಡ್ ಟೀನೋ ಯಾವುದೋ ಇತ್ತು, ಅದನ್ನು ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಅಲ್ಲೇ ಕುಡಿದ್ವಿ. ಸೊ ಕುಡಿದು ಏನಿದೆ, ಸೊ ಹೊರಡೋದೇನೆ. ಸೊ ಇಲ್ಲಿಯ ಸ್ಥಳ ನೋಡಿ ಇಷ್ಟು ಇದೆ, ನೀವು ಇಲ್ಲಿ ಬಂದರೆ ಇಷ್ಟು ನೋಡಬಹುದು. ಮುನ್ನಾರ್ಗೆ ಏನಾದರೂ ವಿಸಿಟ್ ಮಾಡೋ ಹಂಗಿದ್ರೆ, ಮುನ್ನಾರ್ಗೆ ಹೋದರೆ ನೀವು ಟ್ರಿಪ್ಪಿಗೆ, ಸೊ ಈ ಪ್ಲೇಸ್ನು ಮಿಸ್ ಮಾಡದೆ ನೋಡಿ, ಚೆನ್ನಾಗಿದೆ. ಸೊ ನೈಸ್, ನನಗಂತೂ ಇಷ್ಟ ಆಗಿದೆ. ಸೊ ನಿಮಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ತಿಳಿಸಿ ಕಮೆಂಟ್ ಮೂಲಕ. ಬೇರೆ ಏನಾದರೂ ಇದ್ದರೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ಸೊ ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳಿದ್ದೀನಿ. ಸೊ ನೀವು ಬಂದಾಗ ನೋಡಿ ಎಂಜಾಯ್ ಮಾಡಿ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋ ಸಮಯ. ಸೊ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್.